ಓಕೆ, ಮಳೆಯ ಹೊರತಾದ ಒಂದಷ್ಟು ಸುದ್ದಿಗಳನ್ನ ಇದೀಗ ಗಮನಿಸ್ತಾ ಹೋಗೋಣ. ಆಕೆ ಪ್ರೀತಿಸಿ ಮದುವೆ ಆಗಿದ್ಲು, ಸಂಸಾರ ಕೂಡ ಬಹಳ ಚೆನ್ನಾಗಿ ನಡೀತಾ ಇತ್ತು. ಆದರೆ ಆಕೆಗೆ ಯಾಕೆ ಆ ದುರ್ಬುದ್ಧಿ ಬಂತೋ ಗೊತ್ತಿಲ್ಲ. ಅಕ್ರಮ ಸಂಬಂಧ ಅನ್ನೋ ಬೆಂಕಿಗೆ ಬಿದ್ದು ಮದುವೆಯಾಗಿದ್ದ ಗಂಡನಿಗೆ ಸ್ಕೆಚ್ ಹಾಕಿ ಇದೀಗ ಜೈಲಿನ ಕಂಬಿಯನ್ನ ಎಣಿಸ್ತಾ ಇದ್ದಾಳೆ. ಕಟ್ಟಿಕೊಂಡ ಪತಿಯನ್ನೇ ಕೊಲೆ ಮಾಡಿಸಿದ ಪತ್ನಿ, ಹತ್ಯೆಗೆ ಪ್ರಿಯಕರನನ್ನೇ ಕರೆತಂದ ಕಿರಾತಕಿ. ಇಲ್ನೋಡಿ, ಏನು ಗೊತ್ತಿಲ್ಲದೆ ಇರೋ ತರ ನಿಂತಿರೋ ಈಕೆಯನ್ನ ಇವ್ರು ಮಾಡಿರೋ ಕೆಲಸ ಕೇಳಿದ್ರೆ ಎಂಥವ್ರೂ ಇರ್ತಾರಾ ಅಂತ ಅನ್ಕೋತೀರಾ. ಅಷ್ಟಕ್ಕೂ ಈಕೆ ಮಾಡಿದ ಕೆಲಸ ಅಂದ್ರೆ ಕಟ್ಕೊಂಡ ಗಂಡನನ್ನೇ ಭೀಕರವಾಗಿ ಸಾಯಿಸಿ ಹಾಕಿದ್ದಾಳೆ. ಹೀಗೆ ಕೊಲೆಯಾಗಿ ಬಿದ್ದಿರೋ ಈತನ ಹೆಸರು ಮಾದೇಶ್ ಅಂತ. ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಇವತ್ತು ಈತನಿಗೆ ಈ ಸ್ಥಿತಿ ಬಂದಿರೋದು. ಈ ಮಾದೇಶ್ ಮೂಲತಃ ತಮಿಳುನಾಡಿನ ನಿವಾಸಿ. 2 ವರ್ಷಗಳ ಹಿಂದೆ ಪ್ರೇಮ ಎಂಬಾಕೆಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ. ಈತ ಆನೇಕಲ್ ತಾಲೂಕಿನ ಜಿಗಣಿ ಬಳಿ ಹಾರಗದ್ದೆಯಲ್ಲಿ ಒಂದು ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದ. ಇವರಿಬ್ಬರಿಗೆ 2 ಮಕ್ಕಳು ಸಹ ಇದ್ರು. ಆದ್ರೆ ಈ ನಡುವೆ ಈ ಪ್ರೇಮಗೆ ಮತ್ತೊಬ್ಬನ ಜೊತೆ ಲವ್ ಆಗಿ ಅದು ಅಕ್ರಮ ಸಂಬಂಧಕ್ಕೆ ತಿರುಗಿ ಈಗ ಗಂಡನನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಬಂದಿದೆ. ಆ ಹುಡುಗ ಮೋಸ್ಟ್ಲಿ ಡೆಗ್ನಿಕೋಟೆ ತಮಿಳುನಾಡು ಅಂತ ಹೇಳ್ತಾ ಇದ್ದಾರೆ. ಪ್ರೂಫು ತಮಿಳುನಾಡು ಹುಡುಗ ಅಂತ. ಇಲ್ಲಿ ಆರ್ಗದ್ದೆ ಒಳಗಡೆ ಇದು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಂತೆ. ಇಲ್ಲಿ ಆರ್ಗದ್ದೆ ಒಳಗಡೆ ಆ ಮನೆ ಟೈಲರಿಂಗ್ ಕೆಲಸ ಮಾಡ್ತಾರೋ ಬಂದು ರಾತ್ರಿ 2 ಗಂಟೆಗೆ ಪೊಲೀಸ್ ಅಧಿಕಾರಿಗೆ ಮಾಹಿತಿ ಕೊಟ್ಟರು. ಇವರು ನಮ್ಮಲ್ಲೇ ಕೆಲಸ ಮಾಡ್ತಾಯಿದ್ರು, ನಮ್ಮ ಟೈಲರಿಂಗ್ ಮಿಷಿನಾಗೆ ಕೆಲಸ ಮಾಡ್ತಾಯಿದ್ರು. ಇವ್ರದ್ದು ಯಾವ ಊರು ಅಂತ ಅವ್ರು ಕೇಳಿದ್ರಂತೆ. ಇವರು ಡೆಗ್ನಿಕೋಟೆ ಅಂತ ಆ ಕೆಲಸ ಮಾಡಿಸೋ ಬಂದವರು ಹೇಳಿದ್ದಾನೆ. ಹೇಳಿದಾಗ ಅವ್ರ ಮಾಹಿತಿ ತೊಗೊಂಡು ಅವ್ರ ಬಾಡಿ ತೊಗೊಂಡು ಪೊಲೀಸ್ ಅಧಿಕಾರಿಗೆ ಹೊರಟೋದ್ರು. ಇಲ್ಲ ಸರ್, ಗಲಾಟೆ ವಿಷಯ ಅಲ್ಲಿ ಏನು ಇಲ್ಲಿ ಆ ವಿಷಯನ ಯಾರ ಬಾಯಿಗೂ ಬರ್ತಾ ಇಲ್ಲ. ಲಾಕ್ಡೌನ್ ಟೈಮ್ನಲ್ಲಿ ಪರಿಚಯವಾಗಿದ್ದ ಈ ಪ್ರೇಮ ಮತ್ತು ಕರಿಯ ಇಬ್ರು ಒಟ್ಟಿಗೆ ಬದುಕಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರಂತೆ. ಇದಕ್ಕೆ ಅಡ್ಡವಾಗಿರೋ ಆತನ ಗಂಡನನ್ನೇ ಕೊಲೆ ಮಾಡಲು ಸ್ಕೆಚ್ ಹಾಕಿ ನಂತರ ತಮ್ಮ ಪ್ಲಾನ್ನಂತೆ ಆತನನ್ನ ಮುಗಿಸಿದ್ರು. ಮಾದೇಶ್ ಒಬ್ಬನೇ ಇದ್ದಿದ್ದನ್ನ ಕಂಡು ಆತನನ್ನ ಹಿಂಬಾಲಿಸಿ ತನ್ನ ಸ್ನೇಹಿತನಾದ ಮಲ್ಲೇಶ್ನ ಸಹಾಯದಿಂದ ಆತನ ಮೇಲೆ ಕಲ್ಲು ಎತ್ತಿ ಕೊಲೆ ಮಾಡಿದ್ದಾರೆ. ಅವರು ಮಿಸ್ಸಸ್ ಹೇಳೋ ಪ್ರಕಾರ ಮನೆಯಿಂದ ಅವನೇನೋ ಯಾವುದೋ ಬರ್ತ್ಡೇಗೇನೋ ಹೋಗಿದ್ರಂತೆ. ಹೆಂಡತಿ ಮಕ್ಕಳನ್ನ ಮನೇಲಿ ಬಿಟ್ಬಿಟ್ಟು ಬಂದಾಗ ಮನೆಗೆ ಹೆಂಡತಿಗೆ ಹೇಳಿದಾನಂತೆ, ಈ ಥರ ಯಾರೋ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಓಟ್ ಬರ್ತೀನಿ ಅಂತ. ಓಟ್ ಬರ್ತೀನಿ ಅಂತ ಬಂದಮೇಲೆ ಅವ್ನು ಹೋಗಲಿಲ್ಲ ಮನೆಗೆ. ಚಪ್ಪಟಿ ಎತ್ತಿ ತಲೆ ಮೇಲೆ ಹೊಡೆದಂತೆ. ಅದು ಯಾರೋ ಪಬ್ಲಿಕ್ ಒಬ್ಬರು ನೋಡೋನೆ. ಸುಮಾರು ಆಗಿರೋದು 11:15 12 ಗಂಟೆ ಒಳಗೆ ಆಗಿರೋದು. ಈ ಮಾಹಿತಿನೂ ಹೋಗಿ ಆ ಸುರೇಶ್ ಕೇಳಿ, ಸುರೇಶ್ ಬಂದು ನಮಗೆ ಹೇಳಿ ನಾವು ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡೋಕೆ ಕೇಳಿದ್ವಿ. ಇದು ಘಟನೆ ಸರ್. ಇನ್ನು ಈ ಪ್ರೇಮಾಳಿಗೆ 2 ಮಕ್ಕಳಿದ್ರೂ ಸಹ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಅನ್ನಿಸದೇ ಇರೋದಿಲ್ಲ. ಒಟ್ನಲ್ಲಿ ಮಾಡಿದ ತಪ್ಪಿಗೆ ಈಗ ಈಕೆ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದೆ. ನವೀನ್ ಶೆಟ್ಟಿ, ಕೇರಾಡಿ, ದಿಗ್ವಿಜಯ ನ್ಯೂಸ್, ಆನೇಕಲ್.